ನನ್ನ ಹೆಸರು ಡಾಕ್ಟರ್ ಚಂದ್ರಶೇಖರ್. ನಾನು 60, 70, 80 ವರ್ಷ ಮೇಲ್ಪಟ್ಟ ವೃದ್ಧರಿಗೆ ಯಾವುದೇ ಔಷಧವಿಲ್ಲದೆ ಕೇವಲ ಈ ಒಂದು ಫಾರ್ಮುಲಾದಿಂದ ತಮ್ಮ ಕಾಲುಗಳಲ್ಲಿರುವ ನೋವನ್ನು ಹೇಗೆ ಕಡಿಮೆ ಮಾಡಿಕೊಳ್ಳುವುದು, ಯಾವ ಸಹಾಯವಿಲ್ಲದೆ ಯಾವ ರೀತಿ ನಾವು ಸ್ವತಂತ್ರವಾಗಿ ನಡೆಯಬಹುದು ಎಂದು ಇಲ್ಲಿ ನಾವು ಹೇಳಿಕೊಡುತ್ತಿದ್ದೇವೆ. 60 ವರ್ಷ ಆಗುತ್ತಿದ್ದಂತೆ ಎಲ್ಲ ಹಿರಿಯರು ತಮ್ಮ ಕಾಲುಗಳಲ್ಲಿನ ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಇದು ಸರ್ವೇ ಸಾಮಾನ್ಯ. ಯುವಕರಾಗಿದ್ದಾಗ ಅದೇ ಕಾಲುಗಳ ಮೇಲೆ ನಿಂತುಕೊಂಡು ನಾವು ಸಾಕಷ್ಟು ಕೆಲಸಗಳನ್ನು ಮಾಡುತ್ತೇವೆ, ಸಾಕಷ್ಟು ಸಮಯವನ್ನು ಕಳೆಯುತ್ತೇವೆ, ಓಡುತ್ತೇವೆ, ಆಟವಾಡುತ್ತೇವೆ, ನಮಗೆ ಬೇಕಾದಲ್ಲಿ ಸ್ವತಂತ್ರವಾಗಿ ಹೋಗಿ ಬರುತ್ತೇವೆ. ಆದರೆ ಅದೇ ಕಾಲುಗಳು ವಯಸ್ಸಾಗುತ್ತಾ ಹೋದಂತೆ ತಮ್ಮ ಶಕ್ತಿಯನ್ನು ಕಳೆದುಕೊಂಡು ಸ್ವತಂತ್ರವಾಗಿರಲಿ ಯಾವಾಗಲೂ ಬೇರೆಯವರ ಸಹಾಯವನ್ನು ಪಡೆದುಕೊಂಡು ಓಡಾಡುವಂತೆ ನಮಗೆ ಮಾಡಿಬಿಡುತ್ತವೆ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದರ ಅವಶ್ಯಕತೆ ಇರುವವರಿಗೆ ಈ ವಿಡಿಯೋ ಶೇರ್ ಮಾಡಿ. ವಯಸ್ಸಿನಲ್ಲಿ ಇದ್ದಾಗ ಬೆಳಗ್ಗೆ ಪ್ರೋತ್ಸಾಹದಿಂದ ಎದ್ದು ಎಲ್ಲ ಕೆಲಸವನ್ನು ಬೇಗ ಬೇಗ ಮಾಡಿ ಬಿಡುತ್ತಿದ್ದೆವು. ಆದರೆ ವಯಸ್ಸಾಗುತ್ತಾ ಹೋದಂತೆ ಬೆಳಗ್ಗೆ ಎದ್ದ ತಕ್ಷಣ ಬರೀ ನೋವು, ಕಾಲು ನೋವು, ಮೊಣಕಾಲು ನೋವು, ಬೆನ್ನು ನೋವು, ಕುತ್ತಿಗೆ ನೋವು ಎಂದು ಹೇಳುತ್ತಲೇ ಏಳಬೇಕಾಗುವ ಪರಿಸ್ಥಿತಿ ಬಂದು ಬಿಡುತ್ತದೆ. ಆದರೆ ಇದು ಕೇವಲ ವಯಸ್ಸಿಗೆ ಅನುಗುಣವಾಗಿ ಬರುವುದಲ್ಲ. ನಾವು ಸೇವಿಸುವ ಆಹಾರದ ಪದ್ಧತಿಯಿಂದಾಗಿ ಈ ರೀತಿಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಸಂಶೋಧನೆಯ ಪ್ರಕಾರ 60 ವರ್ಷ ಆಗುತ್ತಿದ್ದಂತೆ ಪ್ರತಿ ವರ್ಷ 1% ನಿಮ್ಮ ಕೈ ಕಾಲುಗಳಲ್ಲಿರುವ ದೇಹದಲ್ಲಿರುವ ಶಕ್ತಿ ಕಡಿಮೆಯಾಗುತ್ತಾ ಹೋಗುತ್ತದೆ ಎಂದು ಕಂಡುಬಂದಿದೆ. ನಮ್ಮ ದೇಹದಲ್ಲಿನ ಶಕ್ತಿಯನ್ನು ಕಳೆದುಕೊಳ್ಳುತ್ತಾ ಹೋದಂತೆ ನಾವು ವೀಲ್ ಚೇರಿಗೆ ಅಡಿಕ್ಟ್ ಆಗುತ್ತೇವೆ. ನಾವು ಯಾರ ಜೊತೆಯೂ ಸ್ವತಂತ್ರವಾಗಿ ಓಡಾಡಲು, ನಮ್ಮ ಮೊಮ್ಮಕ್ಕಳ ಜೊತೆ ಆಟ ಆಡಲು ಕೂಡ ನಮ್ಮಿಂದ ಸಾಧ್ಯವಾಗುವುದಿಲ್ಲ. ಆದರೆ ಇನ್ನು ಮುಂದೆ ಈ ರೀತಿ ಆಗುವುದಿಲ್ಲ. ನಾವು ಈ 5 ಮನೆ ಮದ್ದುಗಳ ಬಗ್ಗೆ ಹೇಳಿಕೊಡುತ್ತೇವೆ. ಇವು ತುಂಬಾ ಮುಖ್ಯವಾದವು. ಇದರಲ್ಲಿ 3 ಮನೆ ಮದ್ದಂತೂ ತುಂಬಾ ಮುಖ್ಯವಾಗಿವೆ. ಇವುಗಳನ್ನು ಸಾಕಷ್ಟು ಜನರು ತಪ್ಪು ರೀತಿಯಲ್ಲಿ ಸೇವಿಸುತ್ತಾರೆ. ಕವಿತಾ ಎನ್ನುವ ಒಬ್ಬ ಮಹಿಳೆಯ ವಿಷಯದೊಂದಿಗೆ ನಾವು ನಿಮಗೆ ಹೇಳುತ್ತೇವೆ. 2 ವರ್ಷಗಳ ಹಿಂದೆ ಅವರು ತಮ್ಮ ಮೊಣಕಾಲು ನೋವಿನಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸುತ್ತಿದ್ದರು. ಅವರ ನೋವನ್ನು ನೋಡಲಾಗದ ಅವರ ಮಗ ರಿಪ್ಲೇಸ್ಮೆಂಟ್ ಸರ್ಜರಿಯನ್ನು ಮಾಡಿಸೋಣ, ಅದಕ್ಕೆ 3 ಲಕ್ಷ ರೂಪಾಯಿ ಖರ್ಚಾಗುತ್ತದೆ ಎಂದು ಹೇಳಿದ. ಆದರೆ ಅವರ ಬಳಿ ಅಷ್ಟೊಂದು ಹಣ ಇರಲಿಲ್ಲ. ಆ ಕವಿತಾ ಅವರು ನೋವಿನಿಂದ ಪ್ರತಿದಿನ ಅಳುತ್ತಿದ್ದರು. ನನ್ನ ಜೀವನ ಇಷ್ಟೇ, ನನ್ನ ಜೀವನ ಮುಗಿದು ಹೋಯಿತು ಎಂದು. ಆಗ ಅವರ ಸೊಸೆ ಆಯುರ್ವೇದಿಕ್ ಡಾಕ್ಟರ್ ಹೇಳಿದ್ದನ್ನು ಕೇಳಿ ಸಜ್ಜಿಯನ್ನು ಉಪಯೋಗಿಸುವಂತೆ ತನ್ನ ಅತ್ತೆಗೆ ಸಲಹೆ ನೀಡಿದಳು. ನಂತರ ಕವಿತಾ ಅವರು ಪ್ರತಿದಿನ ಬೆಳಗ್ಗೆ ಸಜ್ಜಿಯಿಂದ ಮಾಡಿದ ಖಿಚಡಿಯನ್ನು ತಿನ್ನಲು ಪ್ರಾರಂಭಿಸಿದರು. ಮೊದಲ ತಿಂಗಳು ಅವರಿಗೆ ಯಾವುದೇ ರೀತಿಯ ಪ್ರಯೋಜನ ಆಗಲಿಲ್ಲ. ಇದರಿಂದ ಅವರು ಬೇಸರಗೊಂಡರು. 2ನೆಯ ತಿಂಗಳು ಸ್ವಲ್ಪ ಕಾಲುಗಳಲ್ಲಿ ನೋವು ಕಡಿಮೆಯಾಗಲು ಪ್ರಾರಂಭಿಸಿತು. 4 ತಿಂಗಳಾದ ಮೇಲೆ ಅವರು ಯಾರ ಸಹಾಯವಿಲ್ಲದೆ ಎದ್ದು ನಿಂತು ಸ್ವಲ್ಪ ದೂರ ಓಡಾಡಲು ಪ್ರಾರಂಭಿಸಿದರು. ಇಂದು ಅವರ ವೀಲ್ ಚೇರ್ ಒಂದು ಮೂಲೆಯನ್ನು ಸೇರಿಕೊಂಡಿದೆ. ಈಗ ಅವರು ಸ್ವತಂತ್ರವಾಗಿ ಮಾರ್ಕೆಟಿಗೆ ಹೋಗಿ ಹಣ್ಣು ತರಕಾರಿಗಳನ್ನು ತರುತ್ತಾರೆ. ಒಬ್ಬರೇ ದೇವಸ್ಥಾನಕ್ಕೆ ಹೋಗುತ್ತಾರೆ. ಸ್ನೇಹಿತರ ಜೊತೆ ಸುತ್ತಾಡಿಕೊಂಡು ಬರುತ್ತಾರೆ. ಈಗ ಅವರು ಎಲ್ಲರಿಗೂ ಸಲಹೆ ನೀಡುತ್ತಾರೆ. ನನ್ನ ಜೀವನವೇ ಮುಗಿದು ಹೋಯಿತು ಎಂದುಕೊಂಡಾಗ ಸಜ್ಜೆ ನನಗೆ ಹೊಸ ಜೀವನವನ್ನು ನೀಡಿತು. 2001ರ ಸಂಶೋಧನೆಯ ಪ್ರಕಾರ ಪ್ರತಿದಿನ ಯಾರು ಸಜ್ಜಿಯನ್ನು ಸೇವಿಸುತ್ತಾರೆ ಅವರ ಮೂಳೆಗಳು 90% ಮುರಿದು ಹೋಗಲು ಸಾಧ್ಯವೇ ಇಲ್ಲ ಎಂದು ಹೇಳುತ್ತಾರೆ. ಸಜ್ಜಿಯಲ್ಲಿ ಹಾಲಿಗಿಂತಲೂ ಹೆಚ್ಚಿನ ಪ್ರಮಾಣದ ಕ್ಯಾಲ್ಸಿಯಂ ಇರುತ್ತದೆ.
ಅದರಿಂದಾಗಿಯೇ ಮೂಳೆಗಳು ಮತ್ತಷ್ಟು ಗಟ್ಟಿಮುಟ್ಟಾಗುತ್ತವೆ. ಸಜ್ಜೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಎರಡನೆಯದಾಗಿ ಎಳ್ಳು. ಸುದೀಪ್ ಎನ್ನುವ 75 ವರ್ಷದ ವೃದ್ಧರೊಬ್ಬರು 2ನೇ ಸ್ಟೇಜ್ ಆಸ್ಟಿಯೋಪೊರೋಸಿಸ್ನಿಂದ ಬಳಲುತ್ತಿದ್ದರು. ಅವರ ಮೂಳೆಗಳಲ್ಲಿ ಕ್ಯಾಲ್ಸಿಯಂನ ಪ್ರಮಾಣ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆಯಾಗಿತ್ತು. ಇದರಿಂದಾಗಿ ಅವರು ಕೆಳಗೆ ಬಿದ್ದು ಕಾಲು ಮುರಿದುಕೊಂಡರು. ಡಾಕ್ಟರ್ ಅವರಿಗೆ ಪೂರ್ತಿ ರೆಸ್ಟ್ ಹೇಳಿದರು. ಸಾಯುವ ಕಾಲದಲ್ಲಿ ಇದೆಂಥ ಜೈಲು ಶಿಕ್ಷೆಯಾಯಿತು ನನಗೆ ಎಂದು ಅವರು ಪ್ರತಿದಿನವೂ ಕೊರಗುತ್ತಿದ್ದರು. ಆಗ ಒಬ್ಬ ಆಯುರ್ವೇದಿಕ್ ಡಾಕ್ಟರ್ ಹೇಳಿದ ಮಾತನ್ನು ಕೇಳಿ ಅವರು ಪ್ರತಿದಿನ ಎಳ್ಳನ್ನು ತಿನ್ನಲು ಶುರು ಮಾಡಿದರು. ಅದರೊಂದಿಗೆ ಎಳ್ಳಿನ ಜೊತೆ ಬೆಲ್ಲವನ್ನು ಸೇರಿಸಿ ಉಂಡೆಗಳನ್ನಾಗಿ ಮಾಡಿಕೊಂಡು ಸೇವಿಸಲು ಶುರು ಮಾಡಿದರು. ನಂತರ ಎಳ್ಳಿನ ಎಣ್ಣೆಯನ್ನು ಮೊಣಕಾಲುಗಳಿಗೆ ಹಚ್ಚಿಕೊಳ್ಳಲು ಶುರು ಮಾಡಿದರು. 3 ತಿಂಗಳ ನಂತರ ಡಾಕ್ಟರ್ ಅವರ ರಿಪೋರ್ಟ್ ನೋಡಿ ಆಶ್ಚರ್ಯಗೊಂಡರು. ಅವರ ಮೂಳೆಗಳು ಈಗ ಮೊದಲಿಗಿಂತಲೂ ಬಲಿಷ್ಠವಾಗಿದ್ದವು. ನನ್ನ ಸರ್ವಿಸ್ನಲ್ಲಿ ಈ ರೀತಿ ನಾನು ಯಾವತ್ತೂ ನೋಡಿರಲಿಲ್ಲ ಎಂದು ಡಾಕ್ಟರ್ ಆಶ್ಚರ್ಯಪಟ್ಟಾಗ, ಸುದೀಪ್ ಅವರು ತಾವು ಮಾಡಿದ್ದನ್ನು ತಿಳಿಸಿದಾಗ ಡಾಕ್ಟರ್ ಆಶ್ಚರ್ಯಪಟ್ಟರು. ಎಳ್ಳಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕ್ಯಾಲ್ಸಿಯಂ, ಜಿಂಕ್, ಮೆಗ್ನೀಸಿಯಂ ಹಾಗೂ ಫಾಸ್ಫರಸ್ ಇರುವುದರಿಂದ ಇವುಗಳು ಮೂಳೆಗಳನ್ನು ಬಲಿಷ್ಠಗೊಳಿಸುತ್ತವೆ. 3ನೆಯ ವಸ್ತು ಮೆಂತ್ಯಕಾಳು. ಶಾಂತಾಬಾಯಿ ಎನ್ನುವ 71 ವರ್ಷದ ಮಹಿಳೆಗೆ ಒಂದು ಚಹಾ ಕಪ್ಪನ್ನು ಕೂಡ ಹಿಡಿದುಕೊಳ್ಳದಷ್ಟು ಶಕ್ತಿ ಅವರ ಕೈಯಲ್ಲಿ ಇರಲಿಲ್ಲ. ಅವರ ಕೈಗಳು ನಡುಗುತ್ತಿದ್ದವು. ಅವರ ಕೈ ಕಾಲುಗಳು ಸದಾ ನೋಯುತ್ತಿದ್ದವು. ಪ್ರತಿದಿನ 10 ರಿಂದ 11 ನೋವು ನಿವಾರಕ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಿದ್ದರು. ಮಾತ್ರೆಗಳ ಸೈಡ್ ಎಫೆಕ್ಟಿನಿಂದಾಗಿ ಅವರ ಹೊಟ್ಟೆಯಲ್ಲಿ ಅಲ್ಸರ್ ಉಂಟಾಯಿತು. ಇದರಿಂದಾಗಿ ಶಾಂತಾಬಾಯಿಯವರು ಆಯುರ್ವೇದಿಕ್ ರಿಸರ್ಚ್ ಮಾಡಿದಾಗ ನೆನೆಸಿದ ಮೆಂತ್ಯ ಕಾಳಿನ ಬಗ್ಗೆ ಗೊತ್ತಾಯಿತು. ನಂತರ ಅವರು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೆನೆಸಿದ ಮೆಂತ್ಯ ಕಾಳುಗಳನ್ನು ತಿನ್ನುತ್ತಾ ಬಂದರು. 1-2 ತಿಂಗಳುಗಳಲ್ಲಿ ಅವರು ನೋವು ನಿವಾರಕ ಮಾತ್ರೆಗಳನ್ನು ತೆಗೆದುಕೊಳ್ಳುವುದನ್ನು ಬಿಟ್ಟು ಬಿಟ್ಟರು. ಮೆಂತ್ಯ ಕಾಳಿನಲ್ಲಿ ಡಯೋಜೆನಿನ್ ಹಾಗೂ ಸೈಪೋನಿನ್ ಇರುವುದರಿಂದ ಇದು ನಿಮ್ಮ ಮಾಂಸಖಂಡಗಳಲ್ಲಿ ಹಾಗೂ ಮೂಳೆಗಳಲ್ಲಿರುವ ನೋವನ್ನು ಕಡಿಮೆ ಮಾಡುತ್ತದೆ. ಪ್ರತಿದಿನ ಮೆಂತ್ಯ ಕಾಳುಗಳನ್ನು ತಿನ್ನುವುದರಿಂದ ನಮ್ಮ ದೇಹದಲ್ಲಿನ ನೋವು ಪ್ರತಿದಿನ 50% ನೋವು ಕಡಿಮೆಯಾಗುತ್ತಾ ಹೋಗುತ್ತದೆ. 4ನೆಯದಾಗಿ ನೆನೆಸಿದ ಕಡಲೆ ಬೀಜ. ಸಿಕಂದರ್ ಎನ್ನುವ 60 ವರ್ಷದ ವ್ಯಕ್ತಿಯ ಬಗ್ಗೆ ಹೇಳುತ್ತೇವೆ. ಅವರ ಕೈ ಕಾಲುಗಳಲ್ಲಿ ಎಷ್ಟು ನೋವಿತ್ತು ಎಂದರೆ ಕೈಕಾಲುಗಳಲ್ಲಿ ಮಾಂಸಖಂಡಗಳಲ್ಲಿ ಯಾವ ರೀತಿಯ ನಡುಕ ಇತ್ತೆಂದರೆ ಅವರು ತಮ್ಮ ಮೊಮ್ಮಕ್ಕಳನ್ನು ಎತ್ತಿಕೊಳ್ಳಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ. ಅವರು ವಯಸ್ಸಿನಲ್ಲಿ ಇದ್ದಾಗ ಅವರು ಸಾಕಷ್ಟು ಕೆಲಸಗಳನ್ನು ಮಾಡುತ್ತಿದ್ದರು. ಅವರಿಗೆ ಈಗ ತಮ್ಮ 3 ವರ್ಷದ ಮೊಮ್ಮಗನನ್ನು ಎತ್ತಿಕೊಳ್ಳಲು ಕೂಡ ಸಾಧ್ಯವಾಗುತ್ತಿಲ್ಲ. ಅವರ ಮಗಳು ತಮ್ಮ ತಂದೆಯ ನೋವನ್ನು ಗಮನಿಸಿ ಆಯುರ್ವೇದಿಕ್ ರಿಸರ್ಚ್ ಅನ್ನು ಮಾಡಿ ಪ್ರತಿದಿನ ಬೆಳಗ್ಗೆ ನೆನೆಸಿದ ಕಡಲೆ ಬೀಜಗಳನ್ನು ತನ್ನ ತಂದೆಗೆ ತಿನ್ನಲು ಕೊಡಲು ಶುರು ಮಾಡಿದಳು. 3 ತಿಂಗಳ ನಂತರ ಅವರು ಎಷ್ಟರ ಮಟ್ಟಿಗೆ ತಮ್ಮ ನೋವನ್ನು ಕಡಿಮೆ ಮಾಡಿಕೊಂಡರು ಎಂದರೆ ಅದು ಒಂದು ಚಮತ್ಕಾರ ಎನ್ನುತ್ತಾರೆ ಅವರು. ಕಡಲೆ ಬೀಜಗಳನ್ನು ಬಡವರ ಬಾದಾಮಿ ಎಂದು ಕರೆಯುತ್ತಾರೆ. ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕ್ಯಾಲ್ಸಿಯಂ, ವಿಟಮಿನ್ಸ್, ಮಿನರಲ್ಸ್ ಇರುವುದರಿಂದ ನಮ್ಮ ಮಾಂಸಖಂಡಗಳಿಗೆ ಸಾಕಷ್ಟು ಶಕ್ತಿಯನ್ನು ನೀಡಿ, ಮೂಳೆಗಳಿಗೆ ಕ್ಯಾಲ್ಸಿಯಂ ಅನ್ನು ನೀಡಿ ನಮ್ಮಲ್ಲಿ ಹೊಸ ಶಕ್ತಿಯನ್ನು ಉಂಟು ಮಾಡುತ್ತವೆ. ನಮ್ಮ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಹೋಗಲಾಡಿಸಿ ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನು ಉತ್ಪತ್ತಿಯಾಗುವಂತೆ ಮಾಡುತ್ತವೆ. ಪ್ರತಿದಿನ ರಾತ್ರಿ 10 ರಿಂದ 15 ಕಡಲೆ ಬೀಜಗಳನ್ನು ನೀರಿನಲ್ಲಿ ನೆನೆ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. 5ನೆಯದಾಗಿ ನೆನೆಸಿದ ಕಡಲೆಕಾಳು. ಶಾರದಾ ಎನ್ನುವ 79 ವರ್ಷದ ಮಹಿಳೆ ಬೆಳಗ್ಗೆ ತಮ್ಮ ಹಾಸಿಗೆಯಿಂದ ಏಳಲು ಕೂಡ ತುಂಬಾ ಕಷ್ಟಪಡುತ್ತಿದ್ದರು. ರಕ್ತದ ಕೊರತೆ ಹಾಗೂ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕೊರತೆಯನ್ನು
ಅವರು ಅನುಭವಿಸುತ್ತಿದ್ದರು. ಇದರಿಂದಾಗಿ ಡಾಕ್ಟರ್ ರಕ್ತವನ್ನು ಇವರಿಗೆ ಹಾಕಬೇಕು ಎಂದು ಹೇಳಿದರು. ಶಾರದಾ ಅವರಿಗೆ ಇಂಜೆಕ್ಷನ್ ಎಂದರೆ ಭಯ. ಆಗ ಅವರ ಸೊಸೆ ಆಯುರ್ವೇದಿಕ್ ಡಾಕ್ಟರ್ ಬಳಿ ಕರೆದುಕೊಂಡು ಹೋದರು. ಆಗ ಡಾಕ್ಟರ್ ಕಡಲೆಕಾಳು ಹಾಗೂ ಉಳಿದ 4 ಕಾಳುಗಳನ್ನು ತಿನ್ನಲು ಸಜೆಸ್ಟ್ ಮಾಡಿದರು. ಅಂದಿನಿಂದ ಶಾರದಾ ಅವರು ತಪ್ಪದೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ 5 ತರಹದ ಕಾಳುಗಳನ್ನು ಸೇವಿಸಲು ಶುರು ಮಾಡಿದರು. 3 ತಿಂಗಳಾದ ಮೇಲೆ ಅವರು ಡಾಕ್ಟರ್ ಬಳಿ ಚೆಕಪ್ ಮಾಡಿಸಲು ಹೋದಾಗ ಡಾಕ್ಟರ್ ಆಶ್ಚರ್ಯಪಟ್ಟರು. ಅವರ ರಕ್ತದ ಪ್ರಮಾಣ ಹೆಚ್ಚಾಗಿತ್ತು ಮತ್ತು ರಕ್ತದಲ್ಲಿನ ಹಿಮೋಗ್ಲೋಬಿನ್ ಪ್ರಮಾಣ ಕೂಡ ಹೆಚ್ಚಾಗಿತ್ತು. ಸ್ನೇಹಿತರೆ, ಕಡಲೆ ಕಾಳುಗಳಲ್ಲಿ ಸಾಕಷ್ಟು ಪ್ರಮಾಣದ ಕ್ಯಾಲ್ಸಿಯಂ, ವಿಟಮಿನ್ಸ್, ಮಿನರಲ್ಸ್, ಪೋಷಕಾಂಶಗಳ ಆಧಾರವಾಗಿರುವುದರಿಂದ ಶಾರದಾ ಅವರ ಎಲ್ಲಾ ತೊಂದರೆಗಳು ಕೂಡ 3 ತಿಂಗಳಲ್ಲಿ ವಾಸಿಯಾಯಿತು. ಆದ್ದರಿಂದ ಸ್ನೇಹಿತರೆ, ನೀವು ಕೂಡ ಇಂದಿನಿಂದಲೇ ಈ ಫಾರ್ಮುಲಾವನ್ನು ಟ್ರೈ ಮಾಡಿ. 3 ತಿಂಗಳ ನಂತರ ನೀವು ಕೂಡ ಆಶ್ಚರ್ಯಪಡುತ್ತೀರಿ. ಇದರಿಂದಾಗಿ ನಿಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತವೆ. ನೀವು ಯಾವುದೇ ಮಾತ್ರೆಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಯಾವುದೇ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಇವುಗಳನ್ನು ತೆಗೆದುಕೊಳ್ಳುವುದರಿಂದ ನಿಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಅನುಭವಿಸುವ ತೊಂದರೆ ಕೂಡ ಇಲ್ಲ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.